ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಿಮಗೆ ನಾನು ಯಾವ ರೀತಿ ಗೇಮ್ಗಳನ್ನ ತರ್ತಾ ಇದೆ ಅದೇ ರೀತಿ ಇಲ್ಲಿ ಕೂಡ ನಿಮಗೆ ಒಂದು ಗೇಮ್ ಇರುತ್ತೆ. ವಿಶೇಷವಾಗಿ ಇದರಲ್ಲಿ ನೀವು ಒಂದು ನಂಬರನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಇದರ ಪ್ರಕಾರ ನೀವು ಇಷ್ಟಪಟ್ಟಂಥ ಒಂದು ವ್ಯಕ್ತಿಗಳು ಅಥವಾ ನೀವು ಯಾರ ಬಗ್ಗೆ ತಿಳ್ಕೊಬೇಕು ಅಂದರೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಅದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನೀವು ಪ್ರೀತಿಸುವಂತಹ ವ್ಯಕ್ತಿ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಯಾವುದಾದ್ರೊಂದು ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿ ಅಥವಾ ಥಿಂಕ್ ಮಾಡಿಕೊಂಡು ಇದರಲ್ಲಿ ಒಂದು ನಂಬರ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ. ಇದರ ಮುಖಾಂತರ ನಿಮಗೆ ಆ ಒಂದು ವ್ಯಕ್ತಿ, ನೀವು ಯಾರನ್ನು ನೆನೆಸ್ಕೊಂಡು ಈ ಒಂದು ನಂಬರ್ನ ಆಯ್ಕೆ ಮಾಡಿದಿರಲ್ಲ, ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆಯನ್ನು ಮಾಡ್ತಾರೆ, ಯಾವ ರೀತಿ ಥಿಂಕಿಂಗ್ ಇರುತ್ತೆ, ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ. ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರ ಯಾವುದಾದ್ರು ಇದ್ದರೂ ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಶಿವ ಇಷ್ಟ ಇತ್ತು ಅಂತ ಹೇಳಿದ್ರೆ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡ್ಬೋದು, ಅಥವಾ ಯಾವುದೇ ಮಂತ್ರ ನಿಮಗೆ ಇಷ್ಟ ಇರುತ್ತೋ ಆ ಒಂದು ಮಂತ್ರವನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡ್ಬೋದು. ಮೊದಲನೇದಾಗಿ ಇದರಲ್ಲಿ ನಂಬರನ್ನು ಯಾವ ರೀತಿ ಪಿಕ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಯಾವ ಒಂದು ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕು, ಅವ್ರ ಬಗ್ಗೆ, ನಿಮ್ಮ ಬಗ್ಗೆ ಅವರ ಒಂದು ಮನಸ್ಸಲ್ಲಿ ಏನಿದೆ ಅಂತ ಆ ಒಂದು ವ್ಯಕ್ತಿಗಳನ್ನ ನೀವು ಕಣ್ಮುಚ್ಕೊಂಡು ನೆನೆಸ್ಕೊಬೇಕಾಗತ್ತೆ. ಕಣ್ಣು ತೆರೆದು ನೋಡಿದಾಗ ನಿಮಗೆ ಯಾವ ಒಂದು ನಂಬರ್ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದ್ರ ಮುಖಾಂತರ ನಿಮಗೆ ನಾನು ಹೇಳ್ತೀನಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1 ಆಯ್ಕೆ ಮಾಡಿದರೆ, ವಿಶೇಷವಾಗಿ ಈ ಒಂದು ವ್ಯಕ್ತಿ ನಿಮಗೆ ಒಂದು ಸ್ಪೆಷಲ್ ವ್ಯಕ್ತಿಯಾಗಿದ್ದಾರೆ, ಅದರಲ್ಲೂ ಕೂಡ ನೀವು ಪ್ರೀತಿ ಮಾಡಬೇಕು ಅಂತ ಇರುವಂತಹ ಒಂದು ವ್ಯಕ್ತಿಗಳು ಅಥವಾ ನೀವು ಪ್ರೀತಿ ಮಾಡಿರುವಂಥ ಒಂದು ವ್ಯಕ್ತಿಗಳಾಗಿದ್ದರೆ ನೀವು ತುಂಬ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಒಂದು ವ್ಯಕ್ತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ವ್ಯಕ್ತಿಗಳು ಅಂದರೆ ಇವರು ವಿಶೇಷವಾಗಿ ಅಂದರೆ ನಾನು ಆ ಒಂದು ವ್ಯಕ್ತಿಗಳ ಬಗ್ಗೆ ಹೇಳ್ತಿದ್ದೀನಿ. ತುಂಬ ಪಾಸಿಟಿವ್ ಥಿಂಕಿಂಗ್ ಇರೋವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ತುಂಬ ಒಂದು ಏನಂತಾರೆ, ನೀವು ಯಾವಾಗಲೇ ಒಂದು ಕುಗ್ಗುದಾಗಲೂ ಕೂಡ ಒಂದು ಸಪೋರ್ಟ್ಗೆ ಇರುವಂಥ ಒಂದು ವ್ಯಕ್ತಿಗಳು ಈ ಒಂದು ವ್ಯಕ್ತಿಗಳಾಗಿರ್ತಾರೆ. ಇನ್ನು ಈ ಒಂದು ವ್ಯಕ್ತಿಗಳ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿ ಇರುತ್ತೆ ಅಂದರೆ, ಅವ್ರಿಗೂ ಕೂಡ ಒಂದು ಪಾಸಿಟಿವ್ ಥಿಂಕಿಂಗ್ ಇರುತ್ತೆ. ಈ ಒಂದು ವ್ಯಕ್ತಿಗಳು ವಿಶೇಷವಾಗಿ ತುಂಬ ಒಂದು ಎಲ್ಲ ವ್ಯಕ್ತಿಗಳನ್ನೂ ಪಾಸಿಟಿವ್ ಆಗಿ ನೋಡ್ತಾರೆ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಈ ಒಂದು ನಂಬರ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಬಗ್ಗೆ ಕೂಡ ಆ ಒಂದು ವ್ಯಕ್ತಿ, ನೀವು ಯಾರ ಬಗ್ಗೆ ಯೋಚನೆ ಮಾಡಿಕೊಂಡು ಈ ಒಂದು ನಂಬರ್ನ ಸೆಲೆಕ್ಟ್ ಮಾಡಿದಿರಲ್ಲ ಆ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಥಿಂಕಿಂಗ್ ಇರುತ್ತೆ. ವಿಶೇಷವಾಗಿ ನೀವು ತುಂಬ ಕೆಲವೊಂದು ಸಮಯವನ್ನು ಕಳೆದಿದ್ರೆ ಜೊತೆಗೆ, ಆಗ ನಿಮ್ಮ ಮೇಲೆ ಒಂದು ಪಾಸಿಟಿವ್ ಥಿಂಕಿಂಗ್ ಏನಿರುತ್ತೆ ಅದಿನ್ನೂ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇವರು ಒಂದು ಒಳ್ಳೆಯ ಭಾವನೆಯನ್ನು ನಿಮ್ಮ ಮೇಲೆ ಇಟ್ಟಿರ್ತಾರೆ. ಅದು ಪ್ರೀತಿ ಅಂತಲೇ ಹೇಳೋಕ್ಕಾಗಲ್ಲ, 100% ಪ್ರೀತಿ ಅಂತ ಹೇಳೋಕ್ಕಾಗಲ್ಲ. ಒಂದು ಫ್ರೆಂಡ್ ಅನ್ನೋ ಒಂದು ಫೀಲಿಂಗೂ ಇರ್ಬೋದು. ಅದು ಮುಂದೆ ಹೋಗ್ತಾ ಅದು ಪ್ರೀತಿಗೂ ಕೂಡ ತಿರುಗ್ಬೋದು. ಆದರೆ ಕರೆಂಟ್ ಸ್ಟೇಟಸಲ್ಲಿ ಅದು ತುಂಬ ಲವ್ ಅಂತಲೂ ಹೇಳೋಕ್ಕಾಗಲ್ಲ. ಈ ಒಂದು ಕಾರಣದಿಂದಾಗಿ ನೀವು ತುಂಬ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ಈ ಒಂದು ವಿಷಯದಲ್ಲಿ. ಯಾಕಂದರೆ ಆ ಒಂದು ವ್ಯಕ್ತಿಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ, ಅಂದರೆ ಲವ್ ಅಂತ ಅನ್ನೋ ಸ್ಟೇಜ್ವರೆಗೂ ಹೋಗಿಲ್ಲ ಅಂತ ಅನಿಸುತ್ತೆ. ಈ ಒಂದು ಕಾರಣದಿಂದಾಗಿ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಇನ್ನೂ ಅರ್ಥ ಮಾಡ್ಕೊಳ್ಳಿ ಇಬ್ಬರು. ವಿಶೇಷವಾಗಿ ನಿಮ್ಗೇನಾದ್ರು ಒಂದು ಲವ್ ರಿಲೇಷನ್ಶಿಪ್ ಅಥವಾ ಲವ್ ಮಾಡೋಂಥ ಇಂಟ್ರೆಸ್ಟ್ ಇದ್ದು ನೀವು ಈ ಒಂದು ನಂಬರ್ನ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಮಾತ್ರ ಹೇಳ್ತಿರೋದು. ಇಲ್ಲಾಂದರೆ ನೀವು ನಾರ್ಮಲಿ ಫ್ರೆಂಡ್ಗಾದರೆ ನೀವು ನಾರ್ಮಲಿ ಒಂದು ಪಾಸಿಟಿವಿಟಿ ಇರೋದ್ರಿಂದ ಈ ಒಂದು ವ್ಯಕ್ತಿಯಲ್ಲಿ ನೀವು ನಾರ್ಮಲಿ ಫ್ರೆಂಡ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಒಳ್ಳೆಯ ಒಂದು ಥಿಂಕಿಂಗೇ ಇರುತ್ತೆ ಅವ್ರಿಗೆ, ಯಾವತ್ತೂ ಕೂಡ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿರೋದಿಲ್ಲ. ಸೊ ಇದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಇನ್ನು ನೀವು ನಾನು ಮುಂಚೆನೇ ಹೇಳಿದಾಗೆ ಲವ್ ರಿಲೇಷನ್ಶಿಪ್ಪನ್ನು ಒಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಮುಂದೆ ಹೋಗ್ತಾ. ಬಟ್ ಇಲ್ಲಿ ಇವಾಗ ಸದ್ಯಕ್ಕೆ ಒಂದು ಫ್ರೆಂಡ್ಶಿಪ್ ಅನ್ನೋ ಮನೋಭಾವನೆ ಮಾತ್ರ ಇರುತ್ತೆ ಅವ್ರಿಗೆ. ತುಂಬ ಆ ಒಂದು ಸ್ಟೇಜ್ವರೆಗೂ ಇವರು ಹೋಗಿರೋದಿಲ್ಲ. ಸೊ ನೀವು ಇನ್ನೂ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಆಗ ಅವ್ರಿಗೆ ಒಂದು ನಂಬಿಕೆ ಅನ್ನೋದಾಗಲಿ ಅಥವಾ ಒಂದು ಪ್ರೀತಿ ಅನ್ನೋದಾಗಲಿ ಹುಟ್ಟಬೇಕಿನ್ನು. ಸೊ ಈ ಒಂದು ಕಾರಣದಿಂದಾಗಿ ಅಷ್ಟೊಂದೆಲ್ಲ ಇನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಆದರೂ ಕೂಡ ಒಂದು ಒಳ್ಳೆ ರಿಲೇಷನ್ ಅಂತ ಹೇಳ್ಬೋದು. ಏನು ನಿಮ್ಮ ನಡೀತದೆ ಏನು ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್ ಅನ್ನೋ ಒಂದು ರಿಲೇಷನ್ಶಿಪ್ ಆಗಲಿ ಅಥವಾ ಲವ್ ಅನ್ನೋ ಒಂದು ರಿಲೇಷನ್ಶಿಪ್ ಆಗಲಿ ಒಂದು ಚೆನ್ನಾಗಿ ನಡೀತಾ ಹೋಗ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಆಲ್ರೆಡಿ
ಆಲ್ರೆಡಿ ಲವ್ ಮಾಡಿ ನೀವು ಈ ಒಂದು ನಂಬರ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ವ್ಯಕ್ತಿ ತುಂಬ ಒಳ್ಳೆಯವರಾಗಿರ್ತಾರೆ. ಹಾಗೆ ಪಾಸಿಟಿವ್ ಥಿಂಕಿಂಗು, ಎಲ್ಲರೂ ಕೂಡ ಒಂದು ಪಾಸಿಟಿವ್ ರೀತಿಯಲ್ಲಿ ನೋಡೋದ್ರಿಂದ ಸಾಕಷ್ಟು ಒಂದು ಒಳ್ಳೆಯ ಒಂದು ಸಂಬಂಧ ಹಿಂಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ನಂಬರ್ 1ನ ಬಗ್ಗೆ ಆಗಿತ್ತು. ಇನ್ನು ನೀವು ನಂಬರ್ 2ನ್ನು ಆಯ್ಕೆ ಮಾಡಿದರೆ, ವಿಶೇಷವಾಗಿ ನೀವು 2ನ್ನು ಆಯ್ಕೆ ಮಾಡಿದಿರುವಂಥ ಒಂದು ವ್ಯಕ್ತಿಗಳೇನಿರ್ತಾರೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತೀರ ಆ ಒಂದು ವ್ಯಕ್ತಿಗಳಿಗೆ ಸ್ವಲ್ಪ ಸ್ವಾರ್ಥ ಅನ್ನೋದಿರುತ್ತೆ. ನಿಮ್ಮಿಂದ ಏನೋ ಒಂದು ಯೂಸ್ ಆಗ್ತಿದೆ ಅಂದರೆ ಮಾತ್ರ ಅವರು ನಿಮ್ಮನ್ನ ಮಾತಾಡ್ಸಿರ್ತಾರೆ ಅಥವಾ ನಿಮ್ಮನ್ನ ಚೆನ್ನಾಗಿ ನಿಮ್ಮ ಅಕ್ಕಪಕ್ಕ ನೋಡ್ಕೊಳ್ತಿರ್ತಾರೆ. ಸೊ ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಅವರ ಉದ್ದೇಶ ಏನು, ಅವ್ರಿಗೆ ಏನು ಬೇಕು ಅನ್ನೋನ್ನು ನೀವು ತಿಳ್ಕೊಬೇಕಾಗತ್ತೆ. ಸ್ವಲ್ಪ ಎಲ್ರಿಗೂ ಹೇಳ್ತಿಲ್ಲ, ಜನರಲಾಗಿ ಎಲ್ರಿಗೂ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ 90% ಇಲ್ಲಿ ಬರ್ತಿರೋಂಥ ಒಂದು ರೀಡಿಂಗ್ ಪ್ರಕಾರ ನಾನು ಹೇಳ್ತಿದ್ದೀನಿ, 90% ಇದೇ ಥರ ಇರಬಹುದು ಅಂತ ಹೇಳ್ತಿದ್ದೀನಿ. ಹಾಗಾಗಿ ಇದೇ 100% ಅಂತ ಹೇಳ್ತಾ ಇಲ್ಲ. ಬಟ್ ಆದರೂ ಕೂಡ ನೀವು ನಾರ್ಮಲಾಗಿ ಕೂಡ ಯಾರನ್ನೇ ಒಬ್ಬರು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾದ್ರೆ, ಯಾರನ್ನಾದರೂ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಮೊದಲು ಅವರ ಉದ್ದೇಶ ಏನು ಅಂತ ನೀವು ತಿಳ್ಕೊಬೇಕಾಗತ್ತೆ. ಯಾರಾದರೂ ಅಷ್ಟೇ, ಯಾರೇ ಒಬ್ಬರು ಸ್ಟ್ರೇಂಜರ್ ನಿಮಗೆ ಸಡನ್ನಾಗಿ ಫ್ರೆಂಡ್ ಆದರು ಅಂದರೆ ಅವರ ಉದ್ದೇಶ ಏನು ಅನ್ನೋದನ್ನ ನೀವು ಮೊದಲು ತಿಳ್ಕೊಬೇಕಾಗುತ್ತೆ. ಇವರ ವಿಷಯದಲ್ಲೂ ಅಷ್ಟೇ, ಇವರಲ್ಲಿ ಸ್ವಲ್ಪ ಸ್ವಾರ್ಥ ಅನ್ನೋದು ಹೆಚ್ಚು ಕಾಣ್ತಿದೆ. ಈ ಒಂದು ವ್ಯಕ್ತಿಗಳ ನೀವು ಯಾವ ಒಂದು ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಈ ನಂಬರನ್ನು ನೀವು ಆಯ್ಕೆ ಮಾಡಿದ್ದೀರಾ ಅವರ ಬಗ್ಗೆ ಹೇಳ್ತಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ನೀವೇನಾದರೂ ಲವ್ ರಿಲೇಷನ್ಶಿಪ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ನೀವು ಹುಷಾರಾಗಿರಬೇಕಾಗತ್ತೆ. ಹಾಗಾಗಿ ಯಾರತ್ತಾದರೂ ಫ್ರೆಂಡ್ಶಿಪ್ ಮಾಡಿಕೊಂಡ್ರೂ ಕೂಡ ಸ್ವಲ್ಪ ನೀವು ಆ ಒಂದು ವ್ಯಕ್ತಿಗಳ ಬಗ್ಗೆ ತುಂಬ ಆಳವಾಗಿ ನೀವು ಯೋಚನೆಯನ್ನು ಮಾಡಬೇಕಾಗತ್ತೆ. ತುಂಬ ಟೈಮ್ ಸ್ಪೆಂಡ್ ಮಾಡಿದಾಗ ನಿಮಗೆ ತುಂಬ ದಿನ ಯಾರು ಕೂಡ ನಾಟಕ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರೋ ಒಂದು ವ್ಯಕ್ತಿಗಳ ಜೊತೆಗೆ ಅಷ್ಟು ನಿಮಗೆ ಅವರ ಒಂದು ಉದ್ದೇಶ ಏನು, ಆ ಒಂದು ವ್ಯಕ್ತಿಯ ಒಂದು ಪರ್ಸ್ನಾಲಿಟಿ ಏನು, ರಿಯಲ್ಲಾ ಅಥವಾ ಫೇಕ್ ಪರ್ಸ್ನಾಲಿಟಿ ಇಟ್ಕೊಂಡು ಓಡಾಡ್ತಿದ್ದಾರಾ, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ನಿಮಗೆ ಹೋಗ್ತಾ. ಈ ಒಂದು ಕಾರಣದಿಂದಾಗಿ ತುಂಬ ಬೇಗ ಯಾರನ್ನು ಕೂಡ ಇಷ್ಟಪಡೋಕ್ಕೆ ಹೋಗ್ಬಿಡಿ. ನಾನು ಇದನ್ನು ಸಜೆಸ್ಟ್ ಮಾಡೋದು ಎಲ್ರಿಗೂ ಕೂಡ. ಒಬ್ಬರನ್ನ ನೀವು ಇಷ್ಟಪಡ್ತಿದ್ದೀರಾ ಅಂದರೆ ಅವರ ಒಂದು ಉದ್ದೇಶ ಏನು, ಅವ್ರನ್ನ ರಿಯಲ್ ಪರ್ಸ್ನಾಲಿಟಿ ಏನು ಅನ್ನೋದನ್ನ ನೀವು ಕೆಲವೊಂದು ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಯಾವುದೇ ಒಂದು ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ನೀವು ನಂಬರ್ 3ಯನ್ನು ಆಯ್ಕೆ ಮಾಡಿದರೆ, ನೀವು ಯಾವ ಒಂದು ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಈ ನಂಬರನ್ನು ಆಯ್ಕೆ ಮಾಡಿದ್ದೀರಾ, ನೀವು ಕೂಡ ತುಂಬ ಅದೃಷ್ಟ ಮಾಡಿರ್ತೀರ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ವ್ಯಕ್ತಿ ನಿಮ್ಮ ಜೀವನವನ್ನೇ ಬದಲಾಯಿಸುವಂಥ ಒಂದು ವ್ಯಕ್ತಿ ಆಗಿರ್ತಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ನಾರ್ಮಲಿ ನಿಮ್ಮ ಫ್ರೆಂಡ್ ಆಗಿದ್ದರೆ, ಅದು ಕೂಡ ಒಂದು ನಾರ್ಮಲ್ ಫ್ರೆಂಡ್ ಆಗಿದ್ದರೆ, ನಾನು ಇಲ್ಲಿ ಲವ್ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಿಲ್ಲ, ಒಬ್ಬ ನಾರ್ಮಲ್ ಫ್ರೆಂಡ್ ಆಗಿದ್ದರೂ ಕೂಡ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಎಲ್ಲ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಹಾಗೆ ನಿಮ್ಮ ಜೀವನಕ್ಕೆ ಏನು ದಾರಿ ತೋರಿಸ್ಬೇಕು, ಯಾವ ರೀತಿಯಲ್ಲಿ ಒಳ್ಳೆ ದಾರಿಯನ್ನು ತೋರಿಸ್ಬೇಕು, ಆ ಒಂದು ಒಳ್ಳೆಯ ದಾರಿಯನ್ನು ನಿಮಗೆ ತೋರಿಸುವಂಥ ಒಂದು ವ್ಯಕ್ತಿಗಳು ಈ ಒಂದು ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಇವ್ರನ್ನ ಯಾವತ್ತೂ ಕೂಡ ಕೈ ಬಿಡೋಕ್ಕೆ ಹೋಗಬೇಡಿ. ಈ ಒಂದು ವ್ಯಕ್ತಿಯ ಒಂದು ಕೈ ಬಿಡೋಕ್ಕೆ ಹೋಗಬೇಡಿ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಈ ಒಂದು ವ್ಯಕ್ತಿಯಿಂದ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನು ಅವಶ್ಯಕತೆ ಇದೆ ನಿಮಗೆ, ಅದು ನಿಮ್ಮ ಕೆಲಸದಲ್ಲಾಗಿರಲಿ ಅಥವಾ ನಿಮ್ಮ ಒಂದು ಗೈಡೆನ್ಸ್ ಬೇಕಾಗಿರುತ್ತೆ ಒಂದು ವ್ಯಕ್ತಿಗೆ.
ಜೀವನದಲ್ಲಿ ಪ್ರತಿ ವ್ಯಕ್ತಿಗೂ ಒಂದು ಗುರಿ ಇರಬೇಕು, ಹಾಗೆ ಅದನ್ನು ಸಾಧಿಸೋಕ್ಕೆ ಒಬ್ಬ ದಾರಿ ತೋರಿಸುವಂತಹ ಒಂದು ಗುರು ಇರಬೇಕು ಅಂತ ಹೇಳ್ತಾರೆ. ಅಂಥ ಒಂದು ಗುರು ನಿಮ್ಮ ಈ ಒಂದು ಫ್ರೆಂಡ್ ಅಥವಾ ಈ ಒಂದು ವ್ಯಕ್ತಿ ಆಗಿರ್ತಾರೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಈ ಒಂದು ವ್ಯಕ್ತಿಗಳನ್ನ ನೀವು ತುಂಬ ಒಂದು ಪಾಸಿಟಿವ್ ಆಗಿ ತೊಗೊಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಇವರಿಂದ ಒಳ್ಳೆಯ ಒಂದು ಕೆಲಸಗಳು, ಒಳ್ಳೆಯ ಒಂದು ನಿಮ್ಮ ಜೀವನಕ್ಕೆ ಸಾಕಷ್ಟು ಒಂದು ಒಳ್ಳೆಯ ಲಾಭಗಳಂತೂ ಆಗೇ ಆಗುತ್ತೆ. ಇನ್ನು ಲವ್ ರಿಲೇಷನ್ಶಿಪ್ ಅಂತ ಬಂದಾಗಲೂ ಅಷ್ಟೇ ಕೂಡ ಆದರೂ ಕೂಡ ಅಷ್ಟೇ ನಿಮಗೆ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಇವರಿಂದ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ಒಂದು ಪ್ರೀತಿ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಗೇಮ್ ಚೇಂಜರ್ ಆಗುವಂತಹ ಒಂದು ವ್ಯಕ್ತಿಗಳು ಆಗಿರ್ಬೋದು ಅಂತಲೇ ಹೇಳ್ಬೋದು. ಇದನ್ನು ಕನ್ಫರ್ಮ್ ಆಗಿ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಜೀವನಗಳಲ್ಲಿ ತುಂಬ ವಿಷಯಗಳು ಬದಲಾಗುತ್ತೆ. ಬಟ್ ಆಲ್ಮೋಸ್ಟ್ ಈ ಥರ ಆಗಬಹುದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದೊಂದು ನೆನ್ಪಿಟ್ಕೊಳ್ಳಿ, ಇದು ಖಂಡಿತ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದಿಷ್ಟು ಈ 3 ನಂಬರ್ಗಳ ಬಗ್ಗೆ ಆಗಿತ್ತು. ನಿಮ್ಮ ಒಂದು ಇಷ್ಟಪಡುವಂಥ ಒಂದು ವ್ಯಕ್ತಿಗಳ ಬಗ್ಗೆ ನೀವೇನಾದರೂ ಹೇಳಬೇಕು ಅಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಹಾಗೆ ನಿಮಗೆ ನಿಮ್ಮ ಹತ್ರ ನಿಮ್ಮ ಜನ್ಮ ಜಾತಕ ಇಲ್ಲ ಅಂದರೆ ನೀವು ಕೇವಲ 299 ರೂಪಾಯಿಗೆ ಜನ್ಮ ಜಾತಕ ಮಾಡಿಸ್ಬೋದು. ಕೇವಲ ನಾನು ಮುಂಚೆ ಒಂದು ಹ್ಯಾಡ್ ಹಾಕಿದ್ದೆ, ಅಲ್ಲಿ ಹೋಗಿ ಆ ನಂಬರ್ಗೆ ನೀವು ಕೆಳಗಡೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ಗೆ ರೀಡೈರೆಕ್ಟ್ ಆಗುತ್ತೆ. ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ಹಾಯ್ ಅಂತ ಕಳಿಸ್ಬೋದು ಅಥವಾ ಜಾತಕ ಮಾಡಿಕೊಡಿ ಅಂತ ಕಳಿಸ್ಬೋದು. ನಾವು ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲವನ್ನು ಹೇಳ್ತೀವಿ. ಅದಾದಮೇಲೆ ನಿಮಗೆ PDF ಮುಖಾಂತರ ನಿಮಗೆ ನಿಮ್ಮ ಜಾತಕವನ್ನು ಸೆಂಡ್ ಮಾಡ್ತೀವಿ. ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ಜೀವನಕ್ಕೆ ನಿಮ್ಮ ಜೀವನದಲ್ಲಿ ಮುಂದೆ ಸ್ವಲ್ಪ ಏನಾಗುತ್ತೆ ಅನ್ನೋದು ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ತುಂಬ ಏನು ಆಳವಾಗಿ ಇರಲ್ಲ, ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಹಾಗೆ ಸಾಕಷ್ಟು ನಿಮ್ಮ ಏನಂತಾರೆ ನಿಮಗೆ ಜಾತಕಕ್ಕೆ ಏನೇನು ಬೇಕು ಎಲ್ಲವೂ ಕೂಡ ಅದರಲ್ಲಿ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ಳದೆ ಅದನ್ನು ಕೂಡ ನೀವು ಖರೀದಿಯನ್ನು ಮಾಡಿ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು. ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ ಬಿಜಾಪುರ. ಪಂಡಿತ್ PM ಭಟ್ ಗುರೂಜಿ. ಭವ್ಯ ಭವಿಷ್ಯದ ಕನಸು ನನಸಾಗಲು, ಭವಿಷ್ಯದ ಬಗ್ಗೆ ಖಚಿತಪಡಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ. ಆರೋಗ್ಯದೊಳಗೆ ನಮ್ಮ ಮಗ್ಗ ನನ್ನ ಹೆಂಡತಿಗೆ ಭಯಂಕರ ತೊಂದರೆ. ದೊಡ್ಡ ಮಗಳಿಗೆ ಯಾವುದೇ ಥರ ಸಮಸ್ಯೆ ಇರಲಿಲ್ಲ, ಮತ್ತು ಯಾವುದೇ ರೀತಿದು ತೆಗೆದು ಹಾಕುವಂಗೂ ಇರಲಿಲ್ಲ. ಯಾಕೆ ಇದು ನಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಯಾಕೆ ನಾವು ಅಂದ್ಕೊಂಡಂಥ ಹುಡುಗ ಆಯಿತು ನಮ್ಗೆ ಅಂತ ಮಂತನ, ನಮಗೆ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ. ಗುರುಜಿಯವರ ಆಶೀರ್ವಾದದಿಂದ ಒಳ್ಳೆ ಕಡೆ ಮಂತನ ಸಿಕ್ಕಿದೆ. ಹೋದಂಥ ಜೀವ ಬದುಕೈತಿ, ನಮಗೆಲ್ಲ ಸರಳ ಆಗೈತಿ. ಹೀಗೆ ಎಷ್ಟೋ ಜನರು ತಮ್ಮ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಮಾಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಹಿಂದೆ ಸಂಪರ್ಕಿಸಿ ಪಂಡಿತ್ PM ಭಟ್ ಗುರೂಜಿ. 9880360435. ನೇರ ಭೇಟಿಯ ಖಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ 117, ಗಾಂಧಿ ಚೌಕ್, ಬಿಜಾಪುರ.